ಹೇಳಕ್ ಮಾತು ಬರ್ತಾ ಇಲ್ಲ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಭಯಾನೂ ಇದೆ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲದೂ ಇದೆ ಸರ್ ಇದರಲ್ಲಿ. ಒಟ್ನಲ್ಲಿ ಫ್ಯಾಮಿಲಿ ಬಂದು ನೋಡುವಂತ ಮೂವಿ ಇದು. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ ಚಿತ್ರನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್ ಮೂವಿ. ಈ ಒಂದು ಟಾಪಿಕ್ ತಗೊಂಡಿದಾರಲ್ಲ, ಮೇಡಮ್ ಆಕ್ಟಿಂಗ್ ಅಂತೂ ಅಮೇಸಿಂಗ್ ಆಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಮೇಡಮ್, ಸೂಪರ್ ಆಗಿ ಚೆನ್ನಾಗಿದೆ. ಸೂಪರ್ ಮಾರ್ವಲಸ್ ಫ್ಯಾಂಟಾಸ್ಟಿಕ್. ಥಿಯೇಟರ್ಗೆ ಒಂದು ಪಿಕ್ಚರ್ ನೋಡಿ. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿದೆ. ನೋಡಕ್ಕೆಲ್ಲ ಚೆನ್ನಾಗಿದೆ, ಸೀನ್ ಎಲ್ಲ ಚೆನ್ನಾಗಿದೆ, ಮತ್ತೆ ಇದು ಇದೆಲ್ಲ ಚೆನ್ನಾಗಿದೆ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಪಾರ್ಟ್ 2ಗೆ ಹೇಗಿರುತ್ತೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಅಷ್ಟೇ. ಥ್ಯಾಂಕ್ ಯು. ಸಿನಿಮಾ ಅಲ್ಟಿಮೇಟ್ ಆಗಿದೆ ಸರ್. ಆಕ್ಚುಲಿ ಎಲ್ಲರೂ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ, ಒಳ್ಳೆ ಸಿನಿಮಾ ಇಲ್ಲ ಅಂತ. ಯಾಕೆ ಬಂದಿಲ್ಲ? ಬಂದ್ ನೋಡಿ ಸಿನಿಮಾನ, ಎಷ್ಟು ಚೆನ್ನಾಗಿದೆ. ಏನ್ ಬೇಕು? ಕಾಮಿಡಿ ಬೇಕಾ? ರಂಗಣ್ಣ ರಘು ಸರ್ ಕಾಮಿಡಿ ಇದೆ. ಫಸ್ಟ್ ಹಾಫ್ ಅಂತ ಎಲ್ಲರೂ ನಕ್ಕು ಬೀಳ್ತಾರೆ, ಅಷ್ಟು ಕಾಮಿಡಿ ಇದೆ. ಆರ್ ಆ ಒಂದು ವಿಜುವಲ್, ಆ ಗೂಸ್ ಬಂಪ್ಸ್, ಆ ಮ್ಯೂಸಿಕ್, ಅದನ್ನ ಫೀಲ್ ಮಾಡಬೇಕು ಅಂದ್ರೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ಬೇಕು. ಈಗ ಮನೇಲಿ ಕುತ್ಕೊಂಡು ಎಲ್ಲೋ ಮೊಬೈಲ್ ಅಲ್ಲಿ ಯಾವ್ದೋ ಒಂದು ಸೀನ್ ನೋಡ್ಬಿಟ್ಟು ಮಾತಾಡೋದಲ್ಲ. ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ, ಆ ಫೀಲು, ಭಯ ಯಾಕೆ ಭಯ ಆಗಲ್ಲ? ನಾವು ನನಗೆ ಭಯ ಆಗಲ್ಲ ಹಂಗೆ ಆರ್ ಮೂವಿ ಏನ್ ಎದುರಿಸಿದಾರೆ ಅಂತ ರಾಂಗ್ ಆಗಿ ನಡೆಯುತ್ತೆ, ಅದೆಲ್ಲ ಇಲ್ಲ. ಒಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಈ ತರ ಯಾರೋ ಒಬ್ರು ಒಂದು ವಿಡಿಯೋ ಮಾಡ್ತಾರೆ, ಆಮೇಲೆ ಕೊಡಿ ಬೈಟ್ಸ್, ನಿಮ್ಗೆ ಏನ್ ಅನ್ನಿಸ್ತು ಅಂತ ಎಕ್ಸ್ಪೀರಿಯನ್ಸ್. ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ರಮೇಶ್ ಸರ್ ಆಗಿರ್ಬೋದು, ರಾಧಿಕಾ ಮೇಡಮ್ ಆಗಿರ್ಬೋದು, ಅಲ್ಟಿಮೇಟ್ ಕ್ಯಾರೆಕ್ಟರ್, ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಾಧಿಕಾ ಮೇಡಮ್ ಕ್ಯಾರೆಕ್ಟರ್ ನಾವು ಅವತ್ತಿಂದ ನೋಡಿದೀವಿ. ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಬೇರೆ ಬೇರೆ ಕ್ಯಾರೆಕ್ಟರ್ ನೋಡಿದ್ವಿ. ಬಟ್ ಇಲ್ಲಿ ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಗೋರಿ ಕ್ಯಾರೆಕ್ಟರ್ ಬಂದ್ ನೋಡಿ, ಸೀಕ್ವೆಲ್ ಎಲ್ಲ ಬಿಟ್ಕೊಡಕ್ ಹೋಗ್ಬಾರ್ದು. ಏನಪ್ಪಾ ಅಂದ್ರೆ ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ ಥಿಯೇಟರ್ ಬಂದೇ ನೋಡ್ಬೇಕು. ಅಲ್ಲಿ ನಾವಿಲ್ಲಿ ಹೇಳಿ ನೀವು ಕೇಳ್ಕೊಂಡು ಆ ಕ್ಯಾರೆಕ್ಟರ್ ಅಂತ ಈ ಕ್ಯಾರೆಕ್ಟರ್ ಅಂತ ಅನ್ಕೊಳ್ಳೋದು ಬೇಡ. ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಆ ಫೀಲ್ ಬೇರೆ ಇದೆ. ರಮೇಶ್ ಸರ್ ಕ್ಯಾರೆಕ್ಟರ್ ಅಲ್ಟಿಮೇಟ್ ಆಗಿದೆ. ಅದರಲ್ಲೂ ಅಲ್ಲಲ್ಲಿ ಆರ್ ಬರೋ ಅಂತದ್ದು BGM, ಗೂಸ್ ಬಂಪ್ಸ್ ಸಾಕಾಗಿದೆ ಸರ್. ಏನಾದ್ರು ಚಾನ್ಸ್ ಇಲ್ಲ ಸರ್. ಇದುವರೆಗೂ ರಾಧಿಕಾ ಮೇಡಮ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಅಲ್ಟಿಮೇಟ್ ಕ್ಯಾರೆಕ್ಟರ್. ಚಾನ್ಸ್ ಇಲ್ಲ. ಯಾಕೆಂತಂದ್ರೆ ಅವರು ಆ ಕಣ್ಣು ಬಿಟ್ಕೊಂಡು ಅಗೋರಿ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಸುಮ್ಮನೆ ಈಸಿ ಅಲ್ಲ ಸರ್ ಅದರ ಮಾಡೋದು. ಅವ್ರು ಪಟ್ಟಿರೋಂತ ಕಷ್ಟ ಅದು ಬಂದಿದೆ, ತೆರೆ ಮೇಲೆ ಬಂದಿದೆ. ಅವ್ರು ಏನ್ ಕಷ್ಟ ಪಟ್ಟಿದ್ದಾರೆ, ಆ ಒಂದು ಎಫೆಕ್ಟ್ ಅದೆಲ್ಲ ಬಂದಿದೆ ಸರ್. ಸಾಂಗ್ ಸರ್, 2 ಸಾಂಗು ಹೇಗಿದೆ ಅಂತಂದ್ರೆ, ಆ ಒಂದು ಗಾಡಿ ಅನ್ನೋ ಸಾಂಗ್ ಇದೆಯಲ್ಲ, ಅದಂತೂ ಅಲ್ಟಿಮೇಟ್ ಸರ್. ಮತ್ತೆ ಅಗೋರಿ ಸಾಂಗ್ ಅದೆಲ್ಲ ನೋಡಿದ್ರೆ, ವಿಜುವಲ್ ನೋಡಿದ್ರೆ ಗೊತ್ತಾಗುತ್ತೆ ಥಿಯೇಟರ್ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಜನ ಆರ್ಟಿಸ್ಟ್, ತುಂಬಾ ಜನ, ಇಡೀ ಫ್ರೇಮ್ ಫುಲ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ. ಡೈರೆಕ್ಟರ್ ಮಾತ್ರ ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಕನ್ನಡದಲ್ಲಿ ಇದನ್ನ ವಿಜುವಲ್ ಕಟ್ಕೊಡ್ಬೇಕು ಅಂತಂದ್ರೆ ಅದಕ್ಕೊಂದು ಧೈರ್ಯನೇ ಬೇಕು. ಎಲ್ಲ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಇಲ್ಲ ಅಂತ. ಯಾಕಿಲ್ಲ? ಬಂದ್ ನೋಡಿ, ಭೈರದೇವಿ ಸಿನಿಮಾ ಬಂದ್ ನೋಡಿ, ಎಲ್ಲ ಥಿಯೇಟ್ರಿಗೆ ಬಂದ್ ನೋಡಿ, ಫೀಲ್ ಮಾಡಿ. ಆರ್ ಫೀಲ್ ಎಷ್ಟು ದಿನ ಆಯ್ತು ಆರ್ ಸಿನಿಮಾ ಬಂದು, ಅಪರೂಪಕ್ಕೆ ಸಿನಿಮಾ ಬಂದಿದೆ, ಬಂದ್ ನೋಡಿ ಎಲ್ರು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್. ಶ್ರೀಜಯ್ ಅವ್ರ ಡೈರೆಕ್ಷನ್ ಇರ್ಬೋದು, ಆಮೇಲೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ರಾಧಿಕಾ ಕುಮಾರಸ್ವಾಮಿ ಅವ್ರ ಆಕ್ಟಿಂಗ್ ಅಂತೂ ಟಾಪ್ ನಾಚ್ ಅಲ್ಲಿ ಇದೆ. ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಈ ತರ ಹಾರರ್ ಸಿನಿಮಾನ ಈ ತರ ಡಿವೈನ್ ಆಗಿ ಪ್ರೆಸೆಂಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ನೋಡ್ಬೇಕು. ಈ ಸಿನಿಮಾ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ವೇರಿಯೇಷನ್ ತುಂಬಾ ಇದೆ. ಅವರಿಂದ ಇನ್ನೂ ತುಂಬಾ ಸಿನಿಮಾಗಳು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರು ಇನ್ನೂ ಒಳ್ಳೊಳ್ಳೆ ಪಾತ್ರ ಮಾಡ್ಬೇಕು. ನಾವು ಆಡಿಯನ್ಸ್ ಆಗಿ ಅವ್ರನ್ನ ಮಿಸ್ ಮಾಡ್ಕೋತೀವಿ. ಇನ್ಮೇಲಿಂದ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ ಅಂತ ಆಸೆ ಪಡ್ತೀವಿ.